ಬಳ್ಳುಬ್ಬಿ ಅವರೇ 24 ಲಕ್ಷ ಕೊಟ್ಟಿದ್ರಿ. ನಾನೇ ಹೋಗಿ ಮುದ್ರಣ ಮಾಡಿದ್ದೆ ಅವತ್ತು. ಎಲ್ಲಿ ಬೊಮ್ಮಾಯಿ ಇರಿದಾಗ ಸನ್ಮಾನ್ಯ ಅಂದಿನ ನೀರಾವರಿ ಸಚಿವರು ಕಾರಜೋಳ ಅವರು ಆ ಗಲಗಲೆ ಫಂಕ್ಷನ್ನಾಗ ನಾನೇ ಅವ್ರಿಗೆ ಉತ್ತರ ಕೊಟ್ಟವ. ತೆಗೆದು ನೋಡಿ ವಿಡಿಯೋ ಇರುತ್ತಲ್ಲ, ಏನದಂದ್ರೆ ಅದು ಏನು ಗೊತ್ತಾ, 6 ಲಕ್ಷ ಅಲ್ಲಿ ಗೈಡೆನ್ಸ್ ವ್ಯಾಲ್ಯೂ, 4 ಪಟ್ ಅಂದರೆ ಎಷ್ಟಾಗುತ್ತೆ, 24 ಲಕ್ಷ ಆಗುತ್ತೆ. ಆ 24 ಲಕ್ಷ ಕನ್ಸೆಂಟ್ ಅಂತದು. ನಿಮಗೆ ಹಕ್ಕಲಿಂದ ಏನು ರೈಟ್ಲಿಂದ ನಿಮಗೇನು ಸಿಗ್ತಲ್ಲ ಅದನ್ನೇ ಕನ್ಸೆಂಟ್ ಮಾಡಿದ್ರು ಇವರು. ನಾ ಬೊಮ್ಮಾಯಿಯವ್ರಿಗೆ ಹೇಳಿದೆ, ಏನು ಗೊತ್ತಿಲ್ಲದು ಅಂದರು, ಹಿಂಗೆ ಮಾಡಿದಾರ ಅಂದರು. ಇದು ತಪ್ಪಲ್ಲ ಇದು ಅಂದರು. ಅಲ್ಲೇ ಸ್ಟೇಜ್ ಮ್ಯಾಗಿನ ಹೇಳಿದೆ. ಏನು ಹೇಳಿದೆ ಸ್ಟೇಜ್ ಮ್ಯಾಗ, ನಿಮಗೇನು ಹಕ್ಕನಾಗ ಸಿಗೋದು ಅದನ್ನೇ ಇವ್ರು ಕನ್ಸೆಂಟ್ ಮಾಡ್ಯಾರ. 24 ಲಕ್ಷ ಸಿಗೋತ್ತಿಗೆ 30 ಲಕ್ಷ ಮಾಡಿದ್ರೆ ಅದು ಕನ್ಸೆಂಟ್ ಆಗ್ತಿತ್ತು. 5-6 ಲಕ್ಷ ಜಾಸ್ತಿ ಕೊಟ್ಟಿದ್ದಪ್ಪ, ಕನ್ಸೆಂಟ್ ಅಂತಿದ್ದೀವಿ. ನಿಮಗೆ ಹಕ್ಕಲು ಸಿಗೋದನ್ನು ನೀವು ಕನ್ಸೆಂಟ್ ಅಂದ್ರೆ ಅದನ್ನೇ ನೀವು ಫ್ರೀಜ್ ಮಾಡಿ ಅದನ್ನೇ ಕ್ಯಾಪ್ ಮಾಡಿ. ಅವಾಗ ನಾನು ಹೇಳಿದ್ದೆ, ಇದು 24 ಲಕ್ಷ ಯಾರು ಒಪ್ಕೊಳಕ್ಕೆ ಹೋಗ್ಬೇಡ್ರಿ, ಇದು ನಿಮ್ಮ ಒಪ್ಕೊಳ್ತಿರಲಿಲ್ಲ ಬಿಡೋ, ಜನ ಒಪ್ಕೊಳ್ತಿರಲಿಲ್ಲ. 24 ಲಕ್ಷ ಅದು ನಿಮ್ಮ ಏನು ಹಕ್ಕು, ಅದು ಲ್ಯಾಂಡ್ ಎಕ್ವಿಷನ್ ಪ್ರಕಾರ ನಿಮ್ಮದು ಆ್ಯಕ್ಟ್ ಪ್ರಕಾರ ನಿಮ್ಮ ಹಕ್ಕು. ಆ ಹಕ್ಕನ್ನು ಇರೋದು ಅದನ್ನು ಕನ್ಸೆಂಟ್ ಆಗಿ ಪರಿವರ್ತನೆ ಮಾಡ್ತಾಯಿದ್ದಾರೆ. ಅದು ಆಗ್ಲಾರ್ದಂತ ನಾನು ಅವತ್ತೇ ಹೇಳಿದೆ. ನೀವು ಮಾಡಿದರೆ ಒಳ್ಳೆಯದು, ಮಾಡಲಿಕ್ಕೆ ಮುಂದೆ ನಮ್ಮ ಸರ್ಕಾರ ಬರ್ತದೆ. ಒಬ್ಬ ಮುಖ್ಯಮಂತ್ರಿ, ಅಂದಿನ ಮುಖ್ಯಮಂತ್ರಿಗಳು ಬೊಮ್ಮಾಯಿ ಅವ್ರ ಮುಂದೆ, ಎಲ್ಲರ ಮುಂದೆ ನನ್ನ ಮತಕ್ಷತೆ ಹೇಳಿದ್ದೆ ನಾನು. ನೀವು ಮಾಡಿರಿ ಒಳ್ಳೆಯದು, ಮಾಡಲಿಕ್ಕಂದ್ರೆ ನಾವು ಮುಂದೆ ಬರ್ತೀವಿ ಅಂತ ಹೇಳಿದೆ ನಾನು. ಈಗ ನಾವು ಮುಂದೆ ಬಂದಿದ್ದೀವಿ, ನಾವು ಮಾಡಿದ್ದೀವಿ. ಏನು ಬೇಕು, ಸಾಕಲ್ಲ, ನಡೀರಿ ಸಾಕು. ಬಳ್ಳುಬ್ಬಿ ಅವರೇ 24 ಲಕ್ಷ ಕೊಟ್ಟಿದ್ರಿ. ನಾನೇ ಹೋಗಿ ಮುದ್ರಣ ಮಾಡಿದ್ದೆ ಅವತ್ತು. ಎಲ್ಲಿ ಬೊಮ್ಮಾಯಿ ಇರಿದಾಗ ಸನ್ಮಾನ್ಯ ಅಂದಿನ ನೀರಾವರಿ ಸಚಿವರು ಕಾರಜೋಳ ಅವರು ಆ ಗಲಗಲೆ ಫಂಕ್ಷನ್ನಾಗ ನಾನೇ ಅವ್ರಿಗೆ ಉತ್ತರ ಕೊಟ್ಟವ. ತೆಗೆದು ನೋಡಿ ವಿಡಿಯೋ ಇರುತ್ತಲ್ಲ, ಏನದಂದ್ರೆ ಅದು ಏನು ಗೊತ್ತಾ, 6 ಲಕ್ಷ ಅಲ್ಲಿ ಗೈಡೆನ್ಸ್ ವ್ಯಾಲ್ಯೂ, 4 ಪಟ್ ಅಂದರೆ ಎಷ್ಟಾಗುತ್ತೆ, 24 ಲಕ್ಷ ಆಗುತ್ತೆ. ಆ 24 ಲಕ್ಷ ಕನ್ಸೆಂಟ್ ಅಂತದು. ನಿಮಗೆ ಹಕ್ಕಲಿಂದ ಏನು ರೈಟ್ಲಿಂದ ನಿಮಗೇನು ಸಿಗ್ತಲ್ಲ ಅದನ್ನೇ ಕನ್ಸೆಂಟ್ ಮಾಡಿದ್ರು ಇವರು. ನಾ ಬೊಮ್ಮಾಯಿಯವ್ರಿಗೆ ಹೇಳಿದೆ, ಏನು ಗೊತ್ತಿಲ್ಲದು ಅಂದರು, ಹಿಂಗೆ ಮಾಡಿದಾರ ಅಂದರು. ಇದು ತಪ್ಪಲ್ಲ ಇದು ಅಂದರು. ಅಲ್ಲೇ ಸ್ಟೇಜ್ ಮ್ಯಾಗಿನ ಹೇಳಿದೆ. ಏನು ಹೇಳಿದೆ ಸ್ಟೇಜ್ ಮ್ಯಾಗ, ನಿಮಗೇನು ಹಕ್ಕನಾಗ ಸಿಗೋದು ಅದನ್ನೇ ಇವ್ರು ಕನ್ಸೆಂಟ್ ಮಾಡ್ಯಾರ. 24 ಲಕ್ಷ ಸಿಗೋತ್ತಿಗೆ 30 ಲಕ್ಷ ಮಾಡಿದ್ರೆ ಅದು ಕನ್ಸೆಂಟ್ ಆಗ್ತಿತ್ತು. 5-6 ಲಕ್ಷ ಜಾಸ್ತಿ ಕೊಟ್ಟಿದ್ದಪ್ಪ, ಕನ್ಸೆಂಟ್ ಅಂತಿದ್ದೀವಿ. ನಿಮಗೆ ಹಕ್ಕಲು ಸಿಗೋದನ್ನು ನೀವು ಕನ್ಸೆಂಟ್ ಅಂದ್ರೆ ಅದನ್ನೇ ನೀವು ಫ್ರೀಜ್ ಮಾಡಿ ಅದನ್ನೇ ಕ್ಯಾಪ್ ಮಾಡಿ. ಅವಾಗ ನಾನು ಹೇಳಿದ್ದೆ, ಇದು 24 ಲಕ್ಷ ಯಾರು ಒಪ್ಕೊಳಕ್ಕೆ ಹೋಗ್ಬೇಡ್ರಿ, ಇದು ನಿಮ್ಮ ಒಪ್ಕೊಳ್ತಿರಲಿಲ್ಲ ಬಿಡೋ, ಜನ ಒಪ್ಕೊಳ್ತಿರಲಿಲ್ಲ. 24 ಲಕ್ಷ ಅದು ನಿಮ್ಮ ಏನು ಹಕ್ಕು, ಅದು ಲ್ಯಾಂಡ್ ಎಕ್ವಿಷನ್ ಪ್ರಕಾರ ನಿಮ್ಮದು ಆ್ಯಕ್ಟ್ ಪ್ರಕಾರ ನಿಮ್ಮ ಹಕ್ಕು. ಆ ಹಕ್ಕನ್ನು ಇರೋದು ಅದನ್ನು ಕನ್ಸೆಂಟ್ ಆಗಿ ಪರಿವರ್ತನೆ ಮಾಡ್ತಾಯಿದ್ದಾರೆ. ಅದು ಆಗ್ಲಾರ್ದಂತ ನಾನು ಅವತ್ತೇ ಹೇಳಿದೆ. ನೀವು ಮಾಡಿದರೆ ಒಳ್ಳೆಯದು, ಮಾಡಲಿಕ್ಕೆ ಮುಂದೆ ನಮ್ಮ ಸರ್ಕಾರ ಬರ್ತದೆ. ಒಬ್ಬ ಮುಖ್ಯಮಂತ್ರಿ, ಅಂದಿನ ಮುಖ್ಯಮಂತ್ರಿಗಳು ಬೊಮ್ಮಾಯಿ ಅವ್ರ ಮುಂದೆ, ಎಲ್ಲರ ಮುಂದೆ ನನ್ನ ಮತಕ್ಷತೆ ಹೇಳಿದ್ದೆ ನಾನು. ನೀವು ಮಾಡಿರಿ ಒಳ್ಳೆಯದು, ಮಾಡಲಿಕ್ಕಂದ್ರೆ ನಾವು ಮುಂದೆ ಬರ್ತೀವಿ ಅಂತ ಹೇಳಿದೆ ನಾನು. ಈಗ ನಾವು ಮುಂದೆ ಬಂದಿದ್ದೀವಿ, ನಾವು ಮಾಡಿದ್ದೀವಿ. ಏನು ಬೇಕು, ಸಾಕಲ್ಲ, ನಡೀರಿ ಸಾಕು.